ಅಟ್ಟಾಡಿಸಿಕೊಂಡು ಹೊಡೆಯುವುದು ಅಂತ ಒಂದು ವರ್ಡ್ ಇದೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಇವತ್ತಿನ ಪಂದ್ಯ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ನನ್ನ ಒಂದು ಕೆಟ್ಟ ಆಸೆ. ನೋಡಿ, ನಿನ್ನೆಯಿಂದ ಏಷ್ಯಾ ಕಪ್ ಶುರುವಾಗಿತ್ತು. ನಿನ್ನೆಯ ಪಂದ್ಯ ನೀರಸ ಪಂದ್ಯ. ಮ್ಯಾಚಲ್ಲಿ ಏನು ಗಮ್ಮತ್ತೇ ಇರಲಿಲ್ಲ. ಪುಣ್ಯ ಇವತ್ತು ಹಾಗೆ ಆಗಲಿಲ್ಲ. ಇವತ್ತು ಹಾಗೆ ಆಗುವಂತಹ ಎಲ್ಲ ಸಂಭವಗಳು ಇತ್ತು. ಹೇಗೆ? ಫಸ್ಟ್ ಏನಾದರೂ ಇಂಡಿಯಾ ಬ್ಯಾಟಿಂಗ್ ಮಾಡಿ, ಟಾಸ್ ಗೆದ್ದು ಇಂಡಿಯಾ ಬ್ಯಾಟಿಂಗ್ ಮಾಡಿ, ಇಂಡಿಯಾ 20 ಓವರ್ ಆಡಿ 250 ರನ್ನೆಲ್ಲ ಚಚ್ಚಿ, ಕೊನೆಗೆ ಸೆಕೆಂಡ್ UAE ಬ್ಯಾಟಿಂಗ್ ಮಾಡಿ ಅವರು 20 ಓವರ್ ಪಿಟಕ್ ಅಂತ ಮಾಡಿ ನೋಡುವವರಿಗೆ ನಿದ್ದೆ ಬರೆಸುವ ಬದಲು ಇವತ್ತು ಇಂಡಿಯಾ ಏನು ಮಾಡಿದ್ರು, ಫಸ್ಟ್ ಟಾಸ್ ವಿನ್ ಆಗಿ ನಾವು ಬೌಲಿಂಗ್ ಮಾಡ್ತೇವೆ ಅಂತ ಹೇಳಿದ್ರು. ಆಗಲೇ ಗೊತ್ತಾಯಿತು ಈ ಮ್ಯಾಚ್ ಬೇಗ ಮುಗೀತದೆ ಅಂತ. ಬಟ್ ಈ ರೇಂಜ್ಗೆ ಬೇಗ ಮುಗೀತದೆ ಅಂತ ಗೊತ್ತಿರಲಿಲ್ಲ. T20 ಕ್ರಿಕೆಟಲ್ಲಿ ಒಟ್ಟು 40 ಓವರ್ ಆಡ್ತಾರೆ. 2 ಟೀಮ್ 20 ಓವರು, ಕರೆಕ್ಟಾ? ಒಟ್ಟು 40. ಇವತ್ತಿನ ಪಂದ್ಯ ಎರಡೂ ತಂಡ ಸೇರಿ ಕೂಡ 20 ಓವರ್ ಆಟ ಆಡ್ಲಿಕ್ಕೆ ಆಗಲಿಲ್ಲ. 13 ಓವರಲ್ಲಿ UAE ಆಲ್ ಔಟ್. ಭಾರತ ಜಸ್ಟ್ 4.3 ಓವರ್ಸ್ ಅಲ್ಲಿ ಟಾರ್ಗೆಟ್ ಅನ್ನ ಏನು ಸಕ್ಸಸ್ಫುಲಿ ರೀಚ್ ಮಾಡಿದ್ರು. 9 ವಿಕೆಟ್ಗಳ ಭರ್ಜರಿ ಜಯ ಭಾರತಕ್ಕೆ. UAE ತಂಡದ ಒಂದು ಕೋಚ್ ಭಾರಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು, ಬಿ ಸ್ಕೇರ್ಡ್ ಇಂಡಿಯಾ ಹಾಗೆ ಹೀಗೆ ಅಂತ. ಈ ರೇಂಜಿಗೆ ಭಯ ಹುಟ್ಟಿಸ್ತಾರೆ ಅಂತ ಗೊತ್ತಿರಲಿಲ್ಲ. ದೇವರೇ, ಫಸ್ಟ್ 6 ಓವರ್ ಒಂದು ರೇಂಜಿಗೆ UAE ಒಂದು ಮ್ಯಾಚಲ್ಲಿ ಇದ್ರು ಪರವಾಗಿಲ್ಲ ಮಾರ. 6 ಓವರ್ಗೆ 41 ರನ್ನಿಗೆ 2 ವಿಕೆಟ್ ಹೋಗಿದೆ. ಬಟ್ ಒಂದು ಇಂಟೆಂಟ್ ತೋರಿಸ್ತಿದ್ದಾರೆ ಹಾಗೆ ಹೀಗೆ ಅಂತ. ಅವರ ಕ್ಯಾಪ್ಟನ್ ವಸೀಮ್ ಮತ್ತು ಶರಾಫು ಎಂದ ಹೆಸರುಂಟಲ್ಲ, ಅವರು ಇಬ್ಬರು ಓಪನರ್ಸು ಡಬಲ್ ಡಿಜಿಟ್ ಸ್ಕೋರ್ ಹೊಡೆದಿದ್ದಾರೆ. ಒಬ್ರು 22, ಒಬ್ರು 19 ರನ್. ಕ್ಯಾಪ್ಟನ್ 19 ರನ್ ಹೊಡೆದ್ರು. ಅಲಿಶನ್ ಶರಾಫ್ ಹೌದು, ಅವರು 19 ರನ್. ಮಿಕ್ಕಿದವರೆಲ್ಲರೂ ಕೂಡ ಬಂದ ಪುಟ್ಟ ಹೋದ ಪುಟ್ಟ, ಎಂತ ಇಲ್ಲ, ಆಟವೇ ಇಲ್ಲ, ಎಲ್ಲ ಸಿಂಗಲ್ ಡಿಜಿಟ್. ಫಸ್ಟ್ 6 ಓವರ್ಗೆ 2 ವಿಕೆಟ್ ಕಳೆದುಕೊಂಡಿದ್ರು. ನೆಕ್ಸ್ಟ್ 7 ಓವರಲ್ಲಿ 8 ವಿಕೆಟ್ ಬಿದ್ದಿದೆ. ದೈಡ್ ಬಂದವರೆಲ್ಲ ಔಟ್ ಆಗ್ತಾ ಹೋಗ್ತಿದ್ದಾರೆ. ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಅವರು ಇಂಟ್ರೊಡ್ಯೂಸ್ ಆದರು. ಏನು ನಡೀತವೇ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸ್ಪಿನ್ನರ್ಸ್ ಅನ್ನ ರೀಡೇ ಮಾಡ್ತಾ ಇಲ್ಲ. ಅವರ ಕೈ ನೋಡ್ತಿದ್ದಾರೆ, ಗೊತ್ತಾಗ್ತಾ ಇಲ್ಲ ಎಲ್ಲಿ ಸ್ಪಿನ್ ಆಗ್ತದೆ. ಒಟ್ರಾಶಿ ಬೀಸ್ತಿದ್ದಾರೆ, ಔಟ್ ಆಗ್ತಾ ಇದ್ದಾರೆ. ಶಿವಮ್ ದುಬೆ ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ತಗೊಂಡಿದ್ರು. ಅವರು 4 ರನ್ನಿಗೆ 3 ವಿಕೆಟ್. ಕುಲ್ದೀಪ್ ಯಾದವ್ ಅವರು 7 ರನ್ನಿಗೆ 4 ವಿಕೆಟ್. ಸೊ ಅದೇ ಫಸ್ಟ್ 6 ಓವರ್ ಆದ್ಮೇಲೆ ನೆಕ್ಸ್ಟ್ 7 ಓವರ್ ಆಗುವಷ್ಟರಲ್ಲಿ ಆಲ್ ಔಟ್. ಕೇವಲ 57 ರನ್ನಿಗೆ 13 ಓವರ್ಗಳಲ್ಲಿ ಆಲ್ ಔಟ್ ಆಗಿ ಹೋದ್ರು. ಇವತ್ತು ಪ್ರಿವ್ಯೂ ವಿಡಿಯೋದಲ್ಲಿ ನಾ ಹೇಳಿದ್ದೆ, ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ತಾರೆ, ಇಲ್ಲದಿದ್ರೆ ವರುಣ್ ಚಕ್ರವರ್ತಿ ಅವ್ರನ್ನ ಆಡಿಸ್ತಾರೆ. ಇಬ್ರು ಸಹ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಗೋದು ಭಾರಿ ರೇರ್, ಸಿಗುದಿಲ್ಲ. ಸಿಗಬೇಕು ಅಂತಂದ್ರೆ ಬುಮ್ರಾ ಅವರಿಗೆ ರೆಸ್ಟ್ ಕೊಡಬೇಕು ಅಂತ. ಬಟ್ ಇವತ್ತು ಒಂದು ಬೋಲ್ಡ್ ನಿರ್ಣಯಕ್ಕೆ ಬಂದರು. ಬುಮ್ರಾ ಅವರಿಗೆ ರೆಸ್ಟ್ ಕೊಡಲಿಲ್ಲ, ಹರ್ಷದೀಪ್ ಯಾದವ್ ಅವರನ್ನ ಆಡಿಸ್ತಿಲ್ಲ. ಆವಾಗ ಏನಾಯ್ತು, ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಅವರು ಇಬ್ರು ಕೂಡ ಪ್ಲೇಯಿಂಗ್ 11 ಅಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಿತ್ತು. ದುಬೆ ಅಥವಾ ರಿಂಕು ಸಿಂಗ್ ಅವರಿಗೆ ಚಾನ್ಸ್ ಸಿಗ್ಬೋದು. ಬಟ್ ಎಕ್ಸ್ಟ್ರಾ ಬೌಲಿಂಗ್ ಆಪ್ಷನ್ ಬೇಕು ಅಂತ ದುಬೆ ಅವರನ್ನೇ ಆಡಿಸ್ಬೋದು ಅಂತ ಹೇಳಿದ್ದೆ. ಪುಣ್ಯಕ್ಕೆ ನಾ ಹೇಳಿದಾಗ ನಾವು ಪ್ರೆಡಿಕ್ಟ್ ಮಾಡಿದಾಗ ಆಯ್ತು. ಬಟ್ ಮೋಸ್ಟ್ ಶಾಕಿಂಗ್, ಸ್ಯಾಮ್ಸನ್ ಅವರಿಗೆ ಚಾನ್ಸ್ ಸಿಕ್ತದೆ ಅಂತ ನಾನು ಭಾವಿಸೇ ಇರಲಿಲ್ಲ. ಯಾಕಂತಂದ್ರೆ ನೋಡಿ, ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಅವರು ಓಪನರ್ಸ್ ಆಗಿ ಆಡ್ತಾ ಇದ್ರು. ಈಗ ಆಲ್ ಆಫ್ ಅ ಸಡನ್ ಗಿಲ್ ಅವರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ ಅಂತ ಗೊತ್ತಿತ್ತು ಗಿಲ್. ಸೊ ಓಪನರ್ ಗಿಲ್ ಮತ್ತೆ ಅಭಿಷೇಕ್ ಶರ್ಮಾ ಆದ್ಮೇಲೆ ನಿಮ್ಗೆ ಸ್ಯಾಮ್ಸನ್ ಅವ್ರನ್ನ ಎಲ್ಲಿ ಆಡಿಸ್ತೀರಿ? ಜಿತೇಶ್ ಶರ್ಮಾ ಅವ್ರನ್ನ ವಿಕೆಟ್ ಕೀಪರ್ ಆಗಿ ಆಡಿಸ್ಬೋದು. ಯಾಕಂತಂದ್ರೆ ಅವರನ್ನ ಒಂಥರ ಫಿನಿಷರ್ ಆಗಿ ನೋಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್. ಸ್ಯಾಮ್ಸನ್ ಅವರು ಆ ಒಂದು ಏನು ಮಿಡ್ಲ್ ಆರ್ಡರ್ ಅಲ್ಲಿ ಆಡಿರೋದೇ ಇರೋದ್ರಿಂದಾಗಿ T20 ಕ್ರಿಕೆಟ್ ಅಲ್ಲಿ ಅವರಿಗೆ ಚಾನ್ಸ್ ಸಿಗೋದು ಡೌಟು. ಈ ಟೂರ್ನಮೆಂಟ್ ಅಲ್ಲಿ ಇಡೀ ಅವರು ವಾಟರ್ ಬಾಯ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ರೋಲ್ ಚೇಂಜ್ ಮಾಡಿದ್ರು ಅಂತ ಕಾಣ್ತದೆ. ಸ್ಯಾಮ್ಸನ್ ಅವರನ್ನ ಪ್ಲೇಯಿಂಗ್ 11 ಅಲ್ಲಿ ಆಡಿಸಿದ್ರು ಆ್ಯಂಡ್ ಅವರನ್ನ ಮೇ ಬಿ ಲೋವರ್ ಮಿಡಲ್ ಆರ್ಡರ್ ಅಥವಾ ಮಿಡಲ್ ಆರ್ಡರ್ ಅಲ್ಲಿ ಆಡಿಸ್ತಾರೆ ಅಂತ ಕಾಣ್ತದೆ. ಫಿನಿಷರ್ ಆಗಿ ಸ್ಯಾಮ್ಸನ್ ಅವರನ್ನ ಇನ್ನು ಮುಂದೆ ಭಾರತ T20 ಕ್ರಿಕೆಟ್ ಅಲ್ಲಿ ಮುಂದುವರಿಸಬೇಕಂತ ಇದ್ದಾರೆ ಅಂತ ನನಗೆ ಯಾಕೆ ಅನ್ನಿಸ್ತಾ ಉಂಟು. ಶಾಕಿಂಗ್, ಖುಷಿ ಆಯಿತು, ನಿಜವಾಗಿ ಸಹ ಖುಷಿ ಆಯಿತು. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಯಾಮ್ಸನ್ ಅವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ತಾರೆ ಅಂತ. ಬರೀ ಓಪನರ್ ಆಗಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ಭಯಂಕರ ರೋಲ್ ಚೇಂಜ್ ಮಾಡಿದ್ದಾರೆ. ಸೊ ಈ ಥರದ ಒಂದು ಒಳ್ಳೆ ಪ್ಲೇಯಿಂಗ್ 11 ಇಟ್ಕೊಂಡು ಭಾರತ ಬಂದಿದ್ರು. ನಮ್ಮದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 4. ಅಭಿಷೇಕ್ ಶರ್ಮಾ ಅವ್ರಿಗೆ ಗೊತ್ತುಂಟಲ್ಲ ಯಾವ ಥರ ಆಡ್ತಾರೆ ಅಂತ. ಆ ಒಂದು ಸ್ಟಾರ್ಟಲ್ಲೇ ಗೊತ್ತಾಯಿತು. ಇದು 3 ಓವರಲ್ಲಿ ಮುಕ್ತಾಯ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ ಅಂತ. 4.3 ಓವರ್ಸ್ ತನಕ ತಗೊಂಡು ಹೋದ್ರು ಅಂತ ಹೇಳ್ಬೋದು. ಫಸ್ಟ್ 2 ಬಾಲ್ ನೋಡಿದ ಕೂಡ ಅಂದ್ಕೊಡುವ ಇದು 3 ಓವರಲ್ಲೇ ಮುಗಿತದೆ ಅಂತ. 4.3 ಓವರ್ಸ್ ತನಕ ಹೋಯಿತು. ಅಭಿಷೇಕ್ ಶರ್ಮಾ ಅವರು 16 ಬಾಲಿಗೆ 30 ರನ್,
2 4 3 6. ಅವ್ರು ಔಟ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಬಂದರು, ಅವರು ಕೂಡ ಹಾಗೆ ಫಸ್ಟ್ ಬಾಲ್ ಫೈಡ್ ಅಂತ 6 ಹೊಡೆದ್ರು. ಶುಭ್ಮನ್ ಗಿಲ್ ಅವರು 9 ಬಾಲ್ ಆಡಿದ್ರು, 20 ರನ್ ಹೊಡೆದ್ರು. ಸೊ ಇಂಟೆಂಟ್ ಭರಪೂರ ಇತ್ತು 3 ಪ್ಲೇಯರ್ಸಿಂದ, ಭಾರಿ ಒಳ್ಳೆ ಇಂಟೆಂಟ್ ಆ್ಯಂಡ್ ಚಿಕ್ಕ ಕ್ರಿಕೆಟ್. ನಾ ಹೇಳಿದ ಫಸ್ಟ್ ಬೌಲಿಂಗ್ ಆಫ್ ಮಾಡಿ ಭಾರಿ ಒಳ್ಳೆ ಕೆಲಸ ಮಾಡಿದರು. ಇದು ಥ್ರೂ ಔಟ್ ದ ಒಂದು ಏಷ್ಯಾ ಕಪ್ ಇದೇ ಫಾರ್ಮ್ಯಾಟ್ ಕಂಟಿನ್ಯೂ ಆಗ್ತದೆ ಅಂತ. ಭಾರತ ನನಗೆ ಅಂತೂ ತುಂಬ ಸ್ಟ್ರಾಂಗ್ ಟೀಮ್ ಅಂತ ಅನ್ನಿಸ್ತಾ ಉಂಟು. ಆ್ಯಂಡ್ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಒಂದು ಹೇಳಿದ್ದೆ, ನನಗೆ ಅಸೋಸಿಯೇಟ್ ನೇಷನ್ಸ್ ಬಗ್ಗೆ ಗೊತ್ತಿಲ್ಲ ಮಾರ್ರೆ ಅಂತ. ಅದರಲ್ಲಿ ಎಂಥ ಅದು ಅಹಂಕಾರ ಇಲ್ಲ ಅಥವಾ ರೂಡ್ ಅಲ್ಲ ಅಂತಲ್ಲ, ನಂಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತೇನೆ. ಬಟ್ ಈಗ ಅವರ ಕ್ರಿಕೆಟನ್ನು ನೀವು ತಿಳಿದುಕೊಳ್ಳಬೇಕು ಹಾಗೆ ಹೀಗೆ ಒಂದಷ್ಟು ಕಮೆಂಟ್ ಬಂತು. ನಾ ಅವರನ್ನು ಬೈತಾ ಇರೋದಲ್ಲ ಮತ್ತೆ, ಬಟ್ ಕಮಾನ್ ಯಾರ್, ಈಗ ಅವರ ಕ್ರಿಕೆಟನ್ನು ಈಗ ಅಸೋಸಿಯೇಟ್ ನೇಷನ್ ಒಮಾನ್ UAE ಅವರು ಎಲ್ಲಿ ಆಡ್ತಾರೆ, ಅವ್ರದ್ದು ಏನೋ ಟೂರ್ನಮೆಂಟ್ ಆಗ್ತಾ ಇರ್ತದೆ, ಅದು ಯಾವ ಚಾನಲ್ಲಿ ಬರ್ತದೆ ಅಂತ ಗೊತ್ತಿರೋದಿಲ್ಲ. ಆ ಒಂದು ಅಸೋಸಿಯೇಟ್ ನೇಷನ್ ಕ್ರಿಕೆಟ್ ನೋಡುವಷ್ಟೆಲ್ಲ ನನಗೆ ದಯವಿಟ್ಟು ಪುರ್ಸೋತಿಲ್ಲ. ಸೊ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ಯಾವುದೀಗ ಟಾಪ್ ಟೀಮ್ಸ್ ಇರ್ತದಲ್ಲ ಅವ್ರ ಬಗ್ಗೆ ಎಲ್ಲ ಗೊತ್ತಿರ್ತದಪ್ಪ, ಬಟ್ ಅಸೋಸಿಯೇಟ್ ನೇಷನ್ಸಲ್ಲಿ ಯಾರಿದ್ದಾರೆ, ಆ ಪ್ಲೇಯರ್ ಏನು, ಅವನ ರೆಕಾರ್ಡ್ ಏನು, ಅದು ನಂಗೆ ಗೊತ್ತಿಲ್ಲ. ತಿಳ್ಕೊಳ್ಳುವಷ್ಟು ಸಹ ನನಗೆ ಪುರ್ಸೋತಿಲ್ಲ, ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಅಷ್ಟೇ. ಅದರಲ್ಲಿ ಮತ್ತೆ ಎಂಥ ಅಹಂಕಾರ ಅಂತ ಎಂಥದೂ ಅಲ್ಲ. ನನಗೆ ಗೊತ್ತಿಲ್ಲ ಅನ್ನೋದನ್ನು ನಾನು ಪ್ರಾಮಾಣಿಕವಾಗಿ ಹೇಳಿದ್ದೇನೆ, ನಂಗೆ ಗೊತ್ತಿಲ್ಲ ಅವರ ಬಗ್ಗೆ, ನಂಗೆ ಗೊತ್ತಿಲ್ಲ ಅಂತ. ಆ್ಯಂಡ್ ಏಷ್ಯಾ ಕಪ್ ಭಾರತವೇ ವಿನ್ ಆಗ್ತದೆ ಅಂತ ನಂಗೆ ಅನ್ನಿಸ್ಕೊಂಡು ಈಗಲೇ ಸ್ಟಾರ್ಟಿಂಗ್ಗೆ ಪ್ರೆಡಿಕ್ಟ್ ಮಾಡ್ತಿದ್ದೇನೆ. ನನ್ನ ಮಾತು ಸುಳ್ಳಾಗದಿರಲಿ ದೇವರೇ ಅಂತ ನಾನು ಆಶಿಸ್ತಾ ಇರೋದು. ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ಕುಲ್ದೀಪ್ ಯಾದವ್ ಅವರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಒಂದು ಇನ್ಸಿಡೆಂಟ್ ಆಯಿತು ದುಬೆ ಅವರ ಓವರಲ್ಲಿ. ದುಬೆ ಅವರು ಓಡಿಕೊಂಡು ಬರ್ತಾ ಇದ್ದಾರೆ, ಟವಲ್ ಪಟಕ್ ಅಂತ ಬಿತ್ತು, ಅವ್ರ ಹಿಂದ್ಗಡೆ ಸಿಕ್ಕಿಸಿಕೊಂಡಿದ್ದಂತಹ ಟವಲ್ ಬಿತ್ತು, ಬೌನ್ಸರ್ ಹಾಕಿದ್ರು. ಅದು ಏನು ಬ್ಯಾಟ್ಸ್ಮನ್ ಹೊಡೆದ್ರು, ಅದು ಕನೆಕ್ಟ್ ಆಗಲಿಲ್ಲ, ಸ್ಯಾಮ್ಸನ್ ಅವರ ಕೈಗೆ ಹೋಯಿತು. ಬ್ಯಾಟ್ಸ್ಮನಿಗೆ ಪಾಯಿಂಟ್ ಮಾಡ್ತೀನಿ, ಅಲ್ಲಿ ಟವಲ್ ಬಿತ್ತು, ಅದಕ್ಕೆ ನನಗೆ ಇದು ಏನು ನಂದು ಏಕಾಗ್ರತೆ ಭಂಗ ಆಯಿತು ಅಂತ. ಬಟ್ ಅಣ್ಣ ಕ್ರೀಸಲ್ಲಿ ಇರಲಿಲ್ಲ, ಈ ಥರ ಪಾಯಿಂಟ್ ಮಾಡ್ತಾ ಇರುವಾಗ ಕ್ರೀಸಿನ ಒಂದು ಚೂರು ಮುಂದೆ ಇದ್ರು. ಸ್ಯಾಮ್ಸನ್ ಅವರು ಥ್ರೋ ಹಾಕಿದ್ರು, ರನ್ಔಟ್, ಕ್ಲೀನ್ ರನ್ಔಟ್. ಬಟ್ ಏನು ಸೂರ್ಯಕುಮಾರ್ ಯಾದವ್ ಅವರು ಆ ಒಂದು ಡಿಸಿಷನನ್ನು ವಾಪಸ್ ತೆಗೆದುಕೊಂಡ್ರು. ಇಲ್ಲ, ಅವನಿಗೇನೋ ಟವಲ್ ಬಿದ್ದಿತ್ತಂತೆ ಪಾಪ, ಅದಕ್ಕೆ ಕನ್ಫ್ಯೂಸ್ ಆಯಿತು ಹಾಗೆ ಹೀಗೆ. ಸೊ ಆದ್ದರಿಂದ ನಾವು ಅಪೀಲನ್ನು ವಾಪಸ್ ತಗೊಳ್ತೇವೆ, ಬೇಡ ಅವನು ಆಡಲಿ ಅಂತ. ಅವನಿಗೆ ಸ್ವಲ್ಪ ಭಾರಿ ಇಮೋಷ್ನಲ್ ಆಯಿತು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಬಾಲೇ ಔಟ್ ಮಾರೆ, ಒಂದು ಜೀವದಾನ ಸಿಕ್ಕಿದರೆ ಸಹ ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಒಟ್ಟಿನಲ್ಲಿ 57 ರನ್ನಿಗೆ ಆಲ್ ಔಟ್. ಭಾರತ 4.3 ಓವರ್ಗಳಲ್ಲಿ 60 ರನ್ನಿಗೆ 1 ವಿಕೆಟ್. ಇದು ನಮ್ಮದು ರನ್ ರೇಟ್ ಎಲ್ಲ ಒಟ್ರಾಶಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ಬೋದು, ಬಟ್ ಅದು ಕನ್ಸಿಡರ್ ಸಹ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಭಾರತ ಎಲ್ಲ ಮ್ಯಾಚ್, ಈಗ ಮೇಯ್ನ್ ಮ್ಯಾಚ್ ಇರೋದು ಇಂಡಿಯಾ ಪಾಕಿಸ್ತಾನ್ ಮಾತ್ರ ಮೇಯ್ನ್ ಮ್ಯಾಚ್ ಅಂತ ನಾನು ಅಂದ್ಕೊಂಡಿದ್ದೇನೆ, ಅಂಥದ್ದು ಯಾವ್ದು ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಸೊ ಅದರಲ್ಲಿ ಭಾರತ ವಿನ್ ಆಗಲಿ ಮಾರ್ರೆ. ಸರಿಯಾಗಿದೆ, ಬರುವ ನಮಸ್ಕಾರ.